ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವರ್ಧಾ ಅವರು ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಒಂದು 10,000 ಇದ್ದರೆ ಕೊಡೋ ಮಗ ಅಂತ ಹೇಳ್ತಾರೆ. ಆಗ ಆ ಕಡೆಯಿಂದ ಆ ಫ್ರೆಂಡ್ ಇದ್ದವರು, ಇಲ್ಲ ಮಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ದಯವಿಟ್ಟು ಪ್ಲೀಸ್ ನನ್ನ ಹತ್ರ ದುಡ್ಡಿಲ್ಲ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಆಗ ವರ್ಧಾ ಅವರು ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿ, ಮಗ ಒಂದು 5,000 ದುಡ್ಡಿದ್ರೆ ಹಾಕೋ ಅಂತ ಹೇಳ್ತಾರೆ. ಆಗ ಅವರು ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಫೋನನ್ನು ಇಡ್ತಾರೆ. ವರ್ಧಾ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಇನ್ನೊಬ್ಬರ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಅಮೌಂಟ್ನ ಕೇಳ್ತಾರೆ. ಆಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ ಮಗ, ನನ್ನ ಹತ್ರ ದುಡ್ಡಿಲ್ಲ, ಈ ವಿಷಯನ ಮನೆಯವ್ರ ಹತ್ರ ಹೇಳಿದೆ ಹೇಗೆ ಅಂತ ಹೇಳ್ತಾರೆ. ಆಗ ವರ್ಧಾ ಅವರು ಇನ್ನೂ ಹೇಳಿಲ್ಲ, ಕೆಲಸ ಹೋಗಿದೆ ಅನ್ನೋ ವಿಷಯನ ಯಾರಿಗೂ ಕೂಡ ನಾನು ಹೇಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಲ್ಲ ಮಗ, ನನಗೂ ಕೂಡ ನಿನ್ನ ಕಷ್ಟ ಅರ್ಥ ಆಗುತ್ತೆ, ನನ್ನ ಕೆಲಸನೂ ಹೋಗಿದ ಮೇಲೆ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು, ಹೀಗಿರುವಾಗ ಹೇಗೆ ಹೇಳ್ಕೊಳೋದಕ್ಕಾಗುತ್ತೆ ಹೇಳು, ಎಷ್ಟು ದಿನ ಅಂತ ಈ ಥರ ಕಷ್ಟನ ಅನುಭವಿಸ್ತೀಯಾ, ಮನೆಯವರೆಲ್ಲರೂ ಕೆಲಸ ಇಲ್ಲ ಅಂತ ಗೊತ್ತಾದರೆ ಒಂಥರ ನೋಡ್ತಾರೆ, ಕಡೆಗಣಿಸ್ತಾರೆ ಗೊತ್ತಾ, ಎಷ್ಟು ಹಿಂಸೆ ಆಗುತ್ತೆ ಅಂದರೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ವರ್ಧಾ ಅವರು, ಹೌದು, ಆದರೆ ನನ್ನ ಕೈಲಿ ನನ್ನ ಹೆಂಡತಿ ನಮ್ಮ ಹತ್ರ ಬಿಟ್ಟು ಇರೋದಕ್ಕಾಗಲ್ಲ, ವರಲಕ್ಷ್ಮಿ ನನ್ನ ತುಂಬಾ ಪ್ರೀತಿಸ್ತಾಳೆ, ನಾನು ಕೂಡ ಅವಳನ್ನ ತುಂಬಾ ಪ್ರೀತಿಸ್ತೀನಿ, ಅವಳನ್ನ ಬಿಟ್ಟು ಮಾತ್ರ ಬದುಕೋದಕ್ಕಾಗಲ್ಲ, ನನಗೆ ಈ ವಿಷಯನ ಹೇಳ್ಕೊಳಕ್ಕಾಗಲ್ಲ, ಏನು ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಫ್ರೆಂಡ್ ಇದ್ದವರು, ಮಗ ಎಷ್ಟು ಅಂತ ಒದ್ದಾಡ್ತೀಯ, ನನ್ನ ಹತ್ರ ನಿನಗೆ ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದರೆ 1,000ನ ಅಕೌಂಟಿಗೆ ಹಾಕಿದ್ದೀನಿ, ಒಂದು ಪೆಗ್ ತೊಗೊಂಡು ಆರಾಮಾಗಿ ಮಲ್ಕೋ ಅಂತ ಹೇಳ್ತಾರೆ. ಅಲ್ಲ ಕುಡಿಯೋದಾ, ಏನು ಹೇಳ್ತಿದ್ಯಾ ನೀನು, ನಾನು ಮಾತ್ರ ಕುಡಿಯೋಲ್ಲ ಅಂತ ಹೇಳ್ತಾರೆ. ಆಗ ಆ ಫ್ರೆಂಡ್ ಇದ್ದವರು, ಎಷ್ಟು ದಿನ ಅಂತ ಇಷ್ಟು ನೋವನ್ನು ಅನುಭವಿಸ್ತೀಯಾ, ಸ್ವಲ್ಪ ಹೊತ್ತು ಕುಡಿದು ನೋಡು, ಫಸ್ಟ್ ಟೈಮ್ ಆ ಥರ ಆಗುತ್ತೆ ಅಷ್ಟೇ ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ವರ್ಧವರು, ನಾನು ಕುಡಿದ್ರೆ ವರಲಕ್ಷ್ಮಿಗೆ ಮೋಸ ಮಾಡ್ದಂಗೆ ಆಗುತ್ತೆ, ಕುಡಿಯೋದು ಕಲ್ಕೊಂಡ್ಬಿಟ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನಂದಿನಿ ಅವರು ಅಡುಗೆನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ಹತ್ರ ಇಡ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು ಕೂಡ ಬಂದುಬಿಟ್ಟು, ಅದಕ್ಕೆ ನಿಮ್ಗೆ ಇಲ್ಲಿ ಎಲ್ಲನೂ ಕೂಡ ಅಡ್ಜಸ್ಟ್ ಆಯಿತಾ, ಎಲ್ಲ ಸರಿ ಹೋಯ್ತಾ ಅಂತ ಕೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಹೌದು ಸುರೇಂದ್ರ, ನನಗೆಲ್ಲನೂ ಕೂಡ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅದಕ್ಕೆ ನೀವು ಈ ಮನೆಗೆ ಕಾಲಿಟ್ಟ ತಕ್ಷಣದಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನೀವು ಓಡಾಡಿಕೊಂಡು ಇರೋದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಒಂಥರ ದೇವಸ್ಥಾನ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನೋಡು ಸುರೇಂದ್ರ, ಹಾಗಂತ ನಾವು ಮಾಡಬೇಕಾಗಿರೋ ಕೆಲಸನ ಮರೆತು ಕೂರೋದಕ್ಕಾಗುತ್ತಾ ಹೇಳು ನೀನು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಇಲ್ಲ ಅದಕ್ಕೆ ನಾನು ಮಾಡಬೇಕಾಗಿರೋಂಥ ಕೆಲಸನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ, ನೆನಪಿದೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಸರಿ ಸುರೇಂದ್ರ ಆಯಿತು, ನಿಮ್ಮ ಯಜಮಾನ್ರನ್ನ ಊಟಕ್ಕೆ ಕರಿ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅದಕ್ಕೆ ನೀವು ಬಾಯಿ ತುಂಬ ಅಣ್ಣನ ಯಜಮಾನ್ರೇ ಅಂತ ಕರೆಯೋದನ್ನು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಹಾಗೆಯೇ ಅಣ್ಣನೂ ಕೂಡ ನಿಮ್ಮನ್ನು ಬಾಯಿ ತುಂಬ ನಂದಿನಿ ಅಂತ ಕರೆದ್ರೆ ಅದನ್ನು ಕೂಡ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ. ಆ ಹೆಸರನ್ನ ಕೇಳಿಸ್ಕೊಂಬಿಟ್ಟು, ಸುರೇಂದ್ರ ಏನು ಮಾತಾಡ್ತಿದ್ಯಾ ನೀನು, ನಂದಿನಿನ ಯಾಕೆ ಆ ಹೆಸರನ್ನ ಹೇಳ್ತಾ ಇದೆಯಾ ನೀನು, ಇಲ್ಲಿ ಯಾರೇ ಬಂದರೂ ಯಾರೇ ಉದ್ಯಮಿ ಬಂದರೂ ನಮ್ಮನೆಗೆ ಎಂಥ ರಾಜಕೀಯ ವ್ಯಕ್ತಿ ಬಂದರೂ ಕೂಡ ಆ ಹೆಸರನ್ನು ನೀನು ಎತ್ತಬಾರ್ದು, ಆ ಹೆಸರನ್ನ ಅವರು ನನ್ನ ಕಣ್ಣು ಮುಂದೆನೂ ಕೂಡ ಇರಬಾರ್ದು, ಯಾಕೆ ಅಂದರೆ ಆ ಹೆಸರು ನೆನಪಿಸ್ಕೊಂಡಾಗೆಲ್ಲ ನನ್ನ ನೆಮ್ಮದಿನ ಹಾಳು ಮಾಡಿ ಹೋಗಿರೋ ಅಂಥ ಹೆಸರು ಅಂತ ತುಂಬಾ ಮನಸ್ಸಿಗೆ ನೋವಾಗುತ್ತೆ, ಯಾಕೆ ಈ ರೀತಿ ಮಾಡ್ತೀಯಾ ಸುರೇಂದ್ರ ಅಂತ ಜೋರಾಗ್ಬಿಡ್ತಾರೆ. ಆಗ ನಂದಿನಿ ಅವ್ರಿಗೂ ಕೂಡ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಸುರೇಂದ್ರ ಅವರು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಆಗ ನಂದಿನಿ ಅವರು, ಕ್ಷಮಿಸಿ ಸರ್, ಆ ಹೆಸರು ಅಂದರೆ ನಿಮಗೆ ಆಗೋದಿಲ್ಲ, ಆ ಹೆಸರನ್ನ ಈ ಮನೆಯಲ್ಲಿ ಎತ್ತಬಾರ್ದು, ಜಾಸ್ತಿ ಬಳಸಬಾರ್ದು ಅಂತ ಹೇಳ್ತಾ ಇದ್ರು ಅಷ್ಟೇ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಎಷ್ಟೇ ನನ್ನ ತಮ್ಮ ಅಲ್ವಾ, ಸರಿ ಆಯಿತು, ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ನೀವು ಅಷ್ಟೇ ಜಾನಕಿ ಅವರೇ, ಆ ಹೆಸರನ್ನ ಯಾವುದೇ ಕಾರಣಕ್ಕೂ ನೀವು ಬಳಸಲೇಬಾರ್ದು ಅಂತ ಹೇಳ್ತಾರೆ. ನಂದಿನಿ ಅವರು, ಸರಿ ಆಯಿತು ಸರ್, ಊಟಕ್ಕೆಲ್ಲ ರೆಡಿ ಆಗಿದೆ ಬನ್ನಿ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದಣ್ಣ ನಿಮಗೋಸ್ಕರನೇ ಅಡುಗೆ ಮಾಡಿದ್ದಾರೆ, ಬಾರಣ್ಣ ಕೂತ್ಕೋ ಅಂತ ಹೇಳ್ತಾರೆ, ನನಗೋಸ್ಕರನ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು, ನಿಮ್ಮ ಜೀವನ ಶೈಲಿನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳಿ ಊಟ ಬಡಿಸ್ತಾ ಇರ್ತಾರೆ. ಕಡೆ ವರ್ಧಾ ಅವರು ಬೇಜಾರಲ್ಲಿ ಎಣ್ಣೆನ ಕುಡಿಯೋದಕ್ಕೆ ಅಂತ ಟೆರೆಸ್ ಮೇಲೆ ತಗೊಂಡು ಬರ್ತಾರೆ. ಆಗ ಎಣ್ಣೆ ಮತ್ತು ವಾಟರ್ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಕುಡಿಯೋದಕ್ಕೆ ಅಂತ ಹೋಗಬೇಕಾದ್ರೆ ವರಲಕ್ಷ್ಮಿ ಅವರು ನೆನಪಾಗ್ಬಿಡ್ತಾರೆ. ಇಲ್ಲ, ನಾನು ವರಲಕ್ಷ್ಮಿಗೆ ಮೋಸ ಮಾಡಬಾರ್ದು, ನಾನೇನಾದ್ರು ಕುಡಿತೀನಿ ಅಂತ ಗೊತ್ತಾದರೆ ನಿಜವಾಗ್ಲೂ ಅವಳು ತುಂಬಾ ಬೇಜಾರಾಗ್ತಾಳೆ, ಅವಳ ನಂಬಿಕೆಗೆ ನಾನು ದ್ರೋಹ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ಕುಡಿಯೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆಗ ಗ್ಲಾಸನ್ನು ಕೆಳಗಡೆ ಇಡಬೇಕಾದ್ರೆ ಸ್ವಲ್ಪ ಮೇಲೆ ಡ್ರಿಂಕ್ಸ್ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅಯ್ಯೋ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚೆಲ್ಬಿಟ್ಟು ಕೆಳಗಡೆ ಹೋಗ್ತಾರೆ. ಈ ಕಡೆ ಅವ್ರ ತಂದೆ ಮತ್ತು ಶ್ರೀವಲ್ಲಿ, ವರಲಕ್ಷ್ಮಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಯಾಕೋ ವರ್ಧಾ ಇಷ್ಟೊತ್ತಾದರೂ ಬಂದಿಲ್ಲ, ಏನು ಮಾಡ್ತಾ ಇದ್ದೆ ನೀನು ಅಂತ ಹೇಳ್ಬಿಟ್ಟು ವರ್ಧಾ ಅವ್ರನ್ನ ಅವ್ರ ತಂದೆ ಅವ್ರು ಕೇಳ್ತಾರೆ. ಆಗ ವರ್ಧಾ ಅವರು, ಏನಿಲ್ಲ ಅಪ್ಪ, ಫ್ರೆಂಡ್ಸ್ ಜೊತೆ ಆಚೆ ಹೋಗಿದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅಂತ ಹೇಳ್ತಾರೆ. ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಬರ್ತಾರೆ. ಅಣ್ಣ ನಿನಗೋಸ್ಕರ ವರಲಕ್ಷ್ಮಿ ಅಡುಗೆನ ರೆಡಿ ಮಾಡಿದ್ದಾಳೆ, ಬಾರಣ್ಣ ಊಟಕ್ಕೆ ಅಂತ ಹೇಳ್ತಾರೆ. ಆಗ ನನಗೆ ಊಟ ಬೇಡ ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ವರಲಕ್ಷ್ಮಿ ಕೂಡ ಬಂದ್ಬಿಟ್ಟು, ಯಾಕ್ರಿ ಊಟ ಬೇಡ, ಪ್ಲೀಸ್ ಸ್ವಲ್ಪ ಊಟ ಮಾಡಿ ಬನ್ನಿ, ಊಟ ಮಾಡಿದ ತಕ್ಷಣ ಮಲಗಿಬಿಡಿ ನೀವು ಅಂತ ಹೇಳ್ತಾ ಇರ್ತಾರೆ.
ಆಗ ವರದವರು ಪ್ಲೀಸ್ ವರ ನನಗೆ ಊಟ ಬೇಡ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಇಂದ್ರಮ್ಮ ಬಂದ್ಬಿಟ್ಟು ಹೇ ನನ್ನ ಮಗ ಲಕ್ಷ ಲಕ್ಷ ದುಡಿತಾನೆ, ಅವನನ್ನ ಹೊರಗಡೆ ಊಟ ಮಾಡ್ಕೊಂಬಂದ್ರೆ ಪ್ರಶ್ನೆ ಮಾಡ್ತಿಲ್ಲ, ಆ ಅಧಿಕಾರ ಚಲಾಯಿಸ್ತಿದ್ದೆ ನೀನು ಅಂತ ಬೈದ್ಬಿಡ್ತಾರೆ. ಆಗ ವರಲಕ್ಷ್ಮಿ ಬೇಜಾರು ಮಾಡ್ಕೊಳ್ತಾರೆ. ಶ್ರೀವಲ್ಲಿ ಅವರು ಅಮ್ಮ ಅವಳೆಲ್ಲ ಆ ಥರ ಮಾತಾಡಿದ್ಲು, ಊಟ ಮಾಡಲಿ ಅಂತ ಹೇಳಿದ್ಲು ಅಷ್ಟೇ, ನೀನು ಯಾಕಮ್ಮ ಈ ಥರ ಮಾತಾಡ್ತೀಯ ಅಂತ ಹೇಳ್ತಾರೆ. ಆಗ ವರದವರು ನನಗೆ ಊಟ ಬೇಡ ಪ್ಲೀಸ್ ದಯವಿಟ್ಟು ಫೋರ್ಸ್ ಮಾಡಬೇಡಿ, ನಾನು ಹೊರಗಡೆ ಊಟ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗ್ಬಿಡ್ತಾರೆ. ಆಗ ವರಲಕ್ಷ್ಮಿ ಅವರು ವರದಾರ ಹತ್ರ ಹೋಗ್ತಾರೆ. ಆಗ ವರದವರು ಮಲಗಿರೋ ರೀತಿ ನಾಟಕ ಮಾಡಿಕೊಂಡು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ವರಲಕ್ಷ್ಮಿ ಅವರು ರೀ ನೀವು ಈ ಥರ ಪರಿಸ್ಥಿತಿನಲ್ಲಿರೋದನ್ನು ನಾನು ನಿಜವಾಗ್ಲೂ ನೋಡೋದಕ್ಕೆ ಆಗ್ತಾ ಇಲ್ಲ, ಆದರೆ ನಾನು ಏನು ಮಾಡಲಿ, ನನ್ನ ಕೈಲಿ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದರೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀನಿ ರೀ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ವರದಾ ಅವ್ರ ಪಕ್ಕ ಕೂತ್ಕೊಂಡು ರೀ ನೀವು ಕುಡಿಯಲ್ಲ ಅಂತ ಗೊತ್ತು, ಕುಡಿಯೋದಕ್ಕೆ ಒಂದು ವೇಳೆ ಪ್ರಯತ್ನ ಮಾಡಿದರೂ ಕೂಡ ನೀವು ಕುಡಿಯೋದಕ್ಕೆ ಮಾತ್ರ ಸಾಧ್ಯನೇ ಇಲ್ಲ, ನನಗೆ ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಗಂಡ ಯಾವುದೇ ಕಾರಣಕ್ಕೂ ಅಂಥ ತಪ್ಪನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ವರದಕ್ಷಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆಗ ವರಲಕ್ಷ್ಮಿ ಅವರು ಸರಿ ರೀ ನನಗೆ ಸ್ವಲ್ಪ ಪಾತ್ರೆ ತೊಳೆದಿಕ್ಕಿದೆ, ನಾನು ಹೋಗಿ ತೊಳೆದ್ಬಿಟ್ಟು ಬರ್ತೀನಿ, ನೀವು ಆರಾಮಾಗಿ ಮಲ್ಕೊಳ್ಳಿ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವರದವರು ವರ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು, ನೀನು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿರೋದ್ರ ಬಗ್ಗೆ ಯಾರು ಕೂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಎಷ್ಟೆಲ್ಲ ಧೈರ್ಯ ಹೇಳ್ತೀಯಾ, ಆದರೆ ನಿನಗೆ ವಿಷಯನೂ ಕೂಡ ಗೊತ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವರ, ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿಗೆ ಮೋಸ ಮಾಡೋದಿಲ್ಲ ವರ, ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ವರ ಅಂತ ಹೇಳ್ತಾ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕಾಂತಮ್ಮವರು ಪದ್ದು ಮತ್ತು ವಿಶಾಲಾಕ್ಷಿ ಎಲ್ಲರೂ ಕೂಡ ದೇವಸ್ಥಾನದಿಂದ ಮನೆಗೆ ಬರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬನು ಕೂಡ ಈ ಕಡೆಯಿಂದ ಬರ್ತಾರೆ. ಅಯ್ಯೋ ಎಲ್ಲಿ ಕೆನ್ನೆ ತೋರಿಸಿ ಅಂತ ಹೇಳ್ಬಿಟ್ಟು ಕಾಂತಮ್ಮವರು ಶ್ರಾವಣಿ ಅವ್ರ ಹತ್ರ ಹೋಗ್ತಾರೆ. ಆಗ ಸುಬ್ಬನ ಹತ್ರನೂ ಹೋಗ್ಬಿಟ್ಟು ಕೆನ್ನೆ ತೋರಿಸೋ ಕಾರ್ತಿಕೇಯ ಕೆನ್ನೆ ತೋರಿಸೋ ಅಂತ ಹೇಳ್ತಾರೆ. ಅಯ್ಯೋ ಕಾಂತ ಮತ್ತೆ ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂಡ ಅಯ್ಯೋ ಕಾಂತಮ್ಮ ಯಾಕೆ ಈ ಥರ ಆಡ್ತೀರಾ, ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ. ನನಗೆ ಎಲ್ಲನೂ ಗೊತ್ತು, ನಾನು ಅದಕ್ಕೆ ಅಲ್ವಾ ವಿಡಿಯೋ ಕಾಲ್ ಮಾಡಿದ್ದು, ಇದು ನಂಗೆ ಚೆನ್ನಾಗಿ ಗೊತ್ತಿದೆ, ಮುತ್ತನ್ನು ನೋಡಿದೆ ನಾನು ಅಂತ ಹೇಳ್ತಾರೆ. ಅಯ್ಯೋ ಕಾಂತ ಮತ್ತೆ ಇಲ್ಲ ನಾವು ದೊಡ್ಡವ್ರ ಮಾತನ್ನ ಮೀರೋದಿಲ್ಲ, ಅದರಲ್ಲೂ ನಿಮ್ಮ ಮಾತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮೀರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಕಾಂತಮ್ಮಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಎಂಥ ಚಿಂದಂತ ಮಾತಪ್ಪ ಹೇಳಿದೆ, ಸರಿ ಆಯಿತು ಗುಡ್ ನೈಟ್, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪದ್ದು ವಿಶಾಲಾಕ್ಷಿಗೆ ಹೇಳಿ ಅಲ್ಲಿಂದ ಕಾಂತಮ್ಮವ್ರು ಕೂಡ ಹೋಗ್ತಾರೆ. ಆಗ ಪದ್ದು ಅವರು ಮೇಡಮ್ ನಿಮಗೋಸ್ಕರ ಒಂದು ವಿಶೇಷವಾದ ಉಡುಗೊರೆನ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಏನು ಮಾವ ಅದು ಅಂತ ಹೇಳ್ತಾರೆ. ಇವತ್ತು ಮದುವೆ ಆಗಿ 6 ತಿಂಗಳಾಯಿತು, ಅದಕ್ಕೆ ಒಂದು ವಿಶೇಷವಾದ ಉಡುಗೊರೆ, ನಿಮ್ಮ ಸಂಭ್ರಮನ ಇನ್ನೂ ಡಬಲ್ ಮಾಡೋ ಅಂಥ ಉಡುಗೊರೆ ಅಂತ ಹೇಳ್ತಾರೆ. ಅದು ಏನು ಮಾವ ಹೇಳಿ ಅಂತ ಹೇಳ್ತಾರೆ. ಆಗ ಪದ್ದವರು ನೀವು ಒಂದು ಲೆಟರನ್ನು ಬರೆದು ದೇವಸ್ಥಾನಕ್ಕೆ ಕಳಿಸಿದ್ರಿ ಸುಬ್ಬು ಕೈಲಿ, ಆದರೆ ಅಲ್ಲಿಂದ ಒಂದು ನಿಮಗೆ ಉತ್ತರ ಬಂದಿದೆ ಗೊತ್ತಾ ಅಂತ ಹೇಳ್ತಾರೆ. ಉತ್ತರನ ಏನು ಹೇಳ್ತೀರಾ ಮಾವ, ಹೌದು ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಏನೇ ಒಂದು ಲೆಟರ್ನ ಬರೆದ್ರೆ ಅದ್ರ ಕಡೆಯಿಂದ ದೇವ್ರ ಕಡೆಯಿಂದ ಯಾವುದೋ ಒಂದು ರೂಪದಲ್ಲಿ ನಮಗೆ ಉತ್ತರವಾಗಿ ಒಂದು ಲೆಟರ್ ಕೂಡ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದೇ ಲೆಟರ್ ನಾವು ಇದನ್ನು ಓದಿಲ್ಲ, ನೀವೇ ಓದಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ ಆ ಲೆಟರ್ನ ಓಪನ್ ಮಾಡಿ ನೋಡ್ತಾರೆ. ಇದು ತಾಯಿಯೇ ಬರೆದಿರೋಂಥ ಲೆಟರು, ಶ್ರಾವಣಿ ಮೇಡಮ್ ಓದ್ತಾ ಇದ್ದಾರೆ ಅಂತ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಶ್ರಾವಣಿ ಅವರು ಲೆಟರನ್ನು ಪೂರ್ತಿಯಾಗಿ ಓದಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಮಾವ, ಥ್ಯಾಂಕ್ ಯು ಸುಬ್ಬು, ಯಾಕೆ ಅಂತಂದರೆ ಇವತ್ತು ಎಷ್ಟು ತುಂಬ ಒಳ್ಳೆ ದಿನ ಗೊತ್ತಾ, ನನ್ನ ತಾಯಿ ನನ್ನ ಆದಷ್ಟು ಬೇಗ ಸೇರ್ತೀನಿ ಅಂತ ಹೇಳ್ಬಿಟ್ಟು ಈ ಲೆಟರಲ್ಲಿ ಬರೆದಿರೋ ಹಾಗೆ ಇದೆ, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನಾನು ಮತ್ತು ನನ್ನ ತಾಯಿ ಇಬ್ಬರು ಕೂಡ ಆದಷ್ಟು ಬೇಗನೆ ಒಂದಾಗ್ತೀವಿ ಅತ್ತೆ ಮಾವ ಅಂತ ಹೇಳಿ ಖುಷಿ ಪಟ್ಕೊಂಡು ನಗ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮದನ್ ಅವರು ರೂಮಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರು ಕೂಡ ಕಾಫಿನ ತೊಗೊಂಡು ಬರ್ತಾರೆ. ಕಾಫಿನ ತೊಗೊಂಡು ಬಂದಮೇಲೆ ಅವ್ರು ಕುಡಿತಿರೋದನ್ನು ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ಸಾವಿತ್ರಿ ಕಾಫಿ ಕೊಡದೆ ಅಲ್ಲೇ ನಿಂತಿದ್ಯಾ, ಏನಾಯಿತು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ನೀವು ಕುಡಿತಿದ್ದೀರಲ್ವಾ, ಇದನ್ನು ಕುಡಿಯುವಾಗ ಕಾಫಿನ ಕುಡಿಯಲ್ಲ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಹೋ ನೀನು ಸ್ವಲ್ಪ ಬುದ್ಧಿವಂತೆ ಆಗ್ಬಿಟ್ಟೆ, ತಗೊಂಬ ಕಾಫಿನ ಅಂತ ಹೇಳ್ಬಿಟ್ಟು ಕಾಫಿ ಮತ್ತು ಹೆಣ್ಣನ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಸಾವಿತ್ರಿಗೆ ಕುಡ್ಸೋದಕ್ಕೆ ಹೋಗ್ತಾರೆ. ಆಗ ಸಾವಿತ್ರಿ ಅವರು ಪ್ಲೀಸ್ ಬಿಟ್ಬಿಡಿ, ನನಗೆ ಹಿಂಸೆ ಮಾಡಬೇಡಿ, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ, ಪ್ಲೀಸ್ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾ ಇರ್ತಾರೆ. ಆಗ ಮದನ್ ಅವರು ಸಾವಿತ್ರಿ ತಲೆ ಕೂದಲನ್ನ ಹಿಡ್ಕೊಂಡು ಹಿಂಸೆ ಮಾಡಿ ಕುಡ್ಸೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ನಂದಿನಿ ಅವ್ರು ಕೂಡ ಬಂದುಬಿಟ್ಟು ಮದನ್ ಅವ್ರಿಗೆ ಕಪಾಳಕ್ಕೆ ಜೋರಾಗಿ ಬಾರಿಸ್ಬಿಡ್ತಾರೆ. ಹೇ ಜಾನಕಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ರೇಗ್ಬಿಡ್ತಾರೆ. ಆಗ ನಂದಿನಿ ಅವರು ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ, ನಿಮ್ಮ ತಾಯಿ ನಿನಗೆ ಕಲಿಸಿದ್ರೆ ಸಂಸ್ಕಾರ, ನಾನು ಕಲಿಸಿದ್ರೆ ಅಂಥ ಸಂಸ್ಕಾರ, ಅದನ್ನು ತಿಳ್ಕೊ ಫಸ್ಟು, ಹೆಂಡ್ತಿಗೆ ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಮಾತಾಡೋದು ಗೊತ್ತಿಲ್ಲ ನಿನಗೆ, ನಾನು ಮಾತಾಡಿ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕಪಾಳ ಕುಡಿದು ಮದನ್ ಅವ್ರನ್ನ ಬೆವರಿಳಿಸಿಬಿಡ್ತಾರೆ. ಆಗ ಮದನ್ ಅವರು ಕೂಡ ಫುಲ್ ಗಾಬರಿ ಆಗ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.